ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಡಾಮಿನಾರ್ ಮತ್ತೆ ಕ್ಲಾಸಿಕ್ 350 ಇರೋ ರೈವಲ್ರಿ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಒನ್ ಆಫ್ ದ ಗ್ರೇಟೆಸ್ಟ್ ರೈವಲ್ರಿ ಅಂತ ಕರಿಬೇಕು, ಇಲ್ಲ ಜೋಕ್ ಆಫ್ ದ ಡೆಕೆಡ್ ಅಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನನಗಂತೂ ಇದು ಜೋಕ್ ಅನ್ಸುತ್ತೆ, ಈ ಎರಡು ಕಂಪ್ಯಾರಿಸನ್. ಬಟ್ ಕೆಲವ್ರಿಗೆ ಇದು ರೈವಲ್ರಿ. ಇನ್ಫ್ಯಾಕ್ಟ್ ಬಜಾಜ್ ಅವರು ಇದನ್ನ ರೈವಲ್ರಿ ಅಂತ ಕನ್ಸಿಡರ್ ಮಾಡಿ ಬಜಾಜ್ ಅವರೇ ರಾಯಲ್ ಎನ್ಫೀಲ್ಡ್ ಆಪೋಸಿಟ್ ಆಗಿ ಅಡ್ವರ್ಟೈಸ್ಮೆಂಟ್ ನ ಬಿಟ್ಟಿದ್ದು ಡಾಮಿನಾರ್ ನ ಲಾಂಚ್ ಮಾಡಿದಾಗ. ಇಲ್ಲಿಗೆ ಡಾಮಿನಾರ್ ಲಾಂಚ್ ಆಗಿ 10 ವರ್ಷ ಆಗಿದೆ. 2016 ಫಸ್ಟ್ ಟೈಮ್ ಡಾಮಿನಾರ್ ಲಾಂಚ್ ಆಗಿದ್ದು. ಬಜಾಜ್ ಅವರು ಏನಕ್ಕೆ ಈ ತರ ಥಿಂಕ್ ಮಾಡಿದ್ರು, ಯಾಕೆ ರಾಯಲ್ ಎನ್ಫೀಲ್ಡ್ ಅವರು ನನಗೆ ರೈವಲ್ರಿ ಅಂತ ತಗೊಂಡ್ರು, ಡಾಮಿನಾರ್ಗೆ ರೈವಲ್ರಿ ಕ್ಲಾಸಿಕ್ 350 ಅಂತ ಯಾಕೆ ಕನ್ಸಿಡರ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. 2016 ಡಾಮಿನಾರ್ ಲಾಂಚ್ ಮಾಡಿದಾಗ ನಮ್ಮ ಇಂಡಿಯನ್ ಮೋಟರ್ ಸೈಕಲ್ ಮಾರ್ಕೆಟ್ ನ ರೂಲ್ ಮಾಡ್ತಿದ್ದು ಕ್ಲಾಸಿಕ್ 350 ಮತ್ತೆ ಕ್ಲಾಸಿಕ್ 500. ಸೊ ನನ್ನ ಹತ್ರನೂ ಇತ್ತು. 2016 ಫೆಬ್ರವರಿಲಿ ತಗೊಂಡಿದ್ದು ಗಾಡಿ ಅದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಅದಾದ್ಮೇಲೆ 500 ನ ತಗೊಂಡೆ, ಕ್ಲಾಸಿಕ್ 500 ನ. ಈಗ ಮತ್ತೆ ರೀಸೆಂಟ್ ಆಗಿ ಕ್ಲಾಸಿಕ್ 350 ನ ತಗೊಂಡಿದ್ದೀನಿ. ಈಗ 6 ಮಂತ್ಸ್ ಬೇಕು ಡಾಮಿನಾರ್ ಕೂಡ ತಗೊಂಡಿದ್ದೀನಿ. ಸೊ ನಾನು ಒಬ್ಬ ಪರ್ಫೆಕ್ಟ್ ಪರ್ಸನ್ ನಿಮ್ಗೆ ಈ ಎರಡು ಗಾಡಿನಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು, ಮತ್ತೆ ಈ ಎರಡು ಗಾಡಿ ನಡುವೆ ನಿಜವಾಗ್ಲೂ ರೈವಲ್ರಿ ಇದೆಯಾ ಅನ್ನೋದನ್ನ ಹೇಳೋದಕ್ಕೆ ನಾನೊಬ್ಬ ಪರ್ಫೆಕ್ಟ್ ಪರ್ಸನ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಮೊದಲನೇದಾಗಿ ಡಾಮಿನಾರ್ ಬಗ್ಗೆ ಬಂದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಇದಕ್ಕೂ ಮತ್ತೆ ಕ್ಲಾಸಿಕ್ 350 ಆಗ್ಬೋದು, 500 ಆಗ್ಬೋದು, ಈ ಮೂರ್ ಗಾಡಿಗೂ ಯಾವುದೇ ರೀತಿ ಕಂಪ್ಯಾರಿಸನ್ ಇಲ್ಲ. ಕ್ಲಾಸಿಕ್ 350, 500 ಸ್ವಲ್ಪ ತುಂಬಾ ಸ್ಲೋ ಗಾಡಿಗಳು. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಇದರಲ್ಲಿ ನಿಮ್ಗೆ ಪವರ್ ಕೂಡ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಟೂರಿಂಗ್ ಮಾಡ್ಬೇಕಾದ್ರೆ ಆರಾಮಾಗಿ 140, 150 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಷ್ಟು ಸಿಂಪಲ್ ಕ್ರೂಸ್ ಮಾಡ್ಕೊಡುತ್ತೆ ಇದು ನಿಮ್ಗೆ. ಇನ್ಫ್ಯಾಕ್ಟ್ ಇದನ್ನ ಬಜಾಜ್ ಅವರು ಪವರ್ ಕ್ರೂಸರ್ ಅಂತಾನೆ ಲಾಂಚ್ ಮಾಡಿದ್ರು. 2016 ಲಾಂಚ್ ಮಾಡಿದಾಗ ಆಕ್ಚುಲಿ ಲಡಾಖ್ ಯಾವ್ದೇ ಲಾಂಗ್ ಟ್ರಿಪ್ ಹೋಗ್ಬೇಕಾದ್ರೂ ಜನಗಳು ಏನ್ ಕನ್ಸಿಡರ್ ಮಾಡ್ತಿದ್ರು ಅಂದ್ರೆ ಕ್ಲಾಸಿಕ್ ನ ಕನ್ಸಿಡರ್ ಮಾಡ್ತಿದ್ರು. ನೀವು ಓಲ್ಡ್ ಲಡಾಖ್ ವಿಡಿಯೋಸ್ ಎಲ್ಲ ನೋಡಿ, ರಾಯಲ್ ಎನ್ಫೀಲ್ಡ್ ಬಿಟ್ರೆ ಬೇರೆ ಗಾಡಿಗಳೇ ಇರಲ್ಲ ಅಲ್ಲಿ. ಅದರಿಂದ ಬಜಾಜ್ ಅವ್ರು ಏನ್ ಥಿಂಕ್ ಮಾಡಿದ್ರು ಅಂದ್ರೆ ನಾವು ಡೈರೆಕ್ಟ್ ಆಗಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ನ ರೈವಲ್ರಿ ಆಗಿ ತಗೊಳ್ಳೋಣ. ಸೊ ನಮ್ಮ ಗಾಡಿನ ಕನ್ಸಿಡರ್ ಮಾಡ್ಲಿ, ಟೂರಿಂಗ್ ಆಗ್ಬೋದು, ಇನ್ನೊಂದಾಗ್ಬೋದು ಅಂತ. ಬಟ್ ಇದು ಅವ್ರಿಗೆ ಒಂದ್ ಸ್ವಲ್ಪ ಬ್ಯಾಕ್ ಫೈರ್ ಆಯ್ತು ಅಂತಾನೆ ಅನ್ಕೋತೀನಿ. ಅವರು ಒಂದ್ ಸ್ವಲ್ಪ ಅಗ್ರೆಸಿವ್ ಪ್ರಮೋಷನ್ ಕೂಡ ಮಾಡಿದ್ರು ರಾಯಲ್ ಎನ್ಫೀಲ್ಡ್ ಆಪೋಸಿಟ್. ಬಟ್ ರಾಯಲ್ ಎನ್ಫೀಲ್ಡ್ ಏನಂದ್ರೆ ಇದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಳ್ಳಿಲ್ಲ. ಅವ್ರ ಪಾಡ್ಗೆ ಅವರು ಗಾಡಿಗಳನ್ನ ಬಿಡ್ತಾ ಹೋದ್ರು. ನೆಕ್ಸ್ಟ್ 650cc ಬಿಟ್ರು, ಅದಂತೂ ಮಾರ್ಕೆಟ್ ನೇ ತಿಂದಾಕ್ಬಿಡ್ತು. ಆಲ್ಮೋಸ್ಟ್ ಆಲ್ ಹಾರ್ಲೆ ಡೇವಿಡ್ಸನ್ ಕ್ಲೋಸ್ ಆಗೋದಕ್ಕೂ ಕೂಡ ರಾಯಲ್ ಎನ್ಫೀಲ್ಡ್ 650cc ಇಂಜಿನ್ ಗಳೇ ಕಾರಣ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಗೆ ಜನಗಳು ಜಾಸ್ತಿ ಕ್ಲಾಸಿಕ್ ನ ಕನ್ಸಿಡರ್ ಮಾಡ್ತಾ ಇದ್ರು. ಅದರಿಂದ ಬಜಾಜ್ ಅವರು ಅದನ್ನ ರೈವಲ್ರಿ ಆಗಿ ತಗೊಂಡ್ರೆ ನಮ್ಮ ಗಾಡಿ ಜಾಸ್ತಿ ಸೇಲ್ಸ್ ಆಗ್ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಅವರು ಈ ತರ ಆಡ್ಸ್ ನ ಮಾಡಿದ್ದು. ನಿಜವಾಗ್ಲೂ ರೈವಲ್ರಿ ಇದೆಯಾ? ನನ್ನ ಕೇಳಿದ್ರೆ ಯಾವ್ದೇ ರೀತಿ ರೈವಲ್ರಿ ಇಲ್ಲ. ಇದು ಬೇರೆ ಗಾಡಿ, ಇದು ಬೇರೆ ಗಾಡಿ. ಇದು ನಿಮ್ಗೆ ಆರಾಮಾಗಿ 80, 90 18 ಕೂಡ ಸಿಕ್ಕಾಬಟ್ಟೆ ವೈಬ್ರೇಷನ್ ಬರುತ್ತೆ. ಬಟ್ ಟಾರ್ಕ್ ಡೆಲಿವರಿ ಚೆನ್ನಾಗಿದೆ. ಟಾರ್ಕ್ ಡೆಲಿವರಿ ತುಂಬಾ ಚೆನ್ನಾಗಿದೆ. ಇದ್ರ ಟಾರ್ಕ್ ಕಂಪ್ಯಾರಿಸನ್ ಇಲ್ಲ ಬಿಡಿ. ಇದು 4th ಗೇರ್ ಅಲ್ಲಿ ಏನ್ ಟಾರ್ಕ್ ಬರುತ್ತೆ, ಇದರಲ್ಲಿ ಫಸ್ಟ್ ಗೇರ್ ಅಲ್ಲೂ ಕೂಡ ಅಷ್ಟೊಂದು ಟಾರ್ಕ್ ಬರಲ್ಲ ಅನ್ಸುತ್ತೆ. ಸೊ ಆ ತರ ಇದೆ ಟಾರ್ಕ್ ಡೆಲಿವರಿ. ಡಾಮಿನಾರ್ ನಿಮ್ಗೆ ಏನಪ್ಪಾ ಅಂದ್ರೆ ಕಂಫರ್ಟಬಲ್ ಕ್ರೂಸ್. ಈಗ ಹೈವೇ ನಲ್ಲಿ ನೀವು 80, 90 ಹೋಗಕ್ಕಾಗಲ್ಲ. ಕ್ಲಾಸಿಕ್ 500 ಆದ್ರೂ ಅಷ್ಟೇ ಸೇಮ್ ಪರ್ಫಾರ್ಮೆನ್ಸ್. ಏನೇನೋ ಸ್ವಲ್ಪ ಪವರ್ ಜಾಸ್ತಿ ಇತ್ತೇನೋ ಅಷ್ಟೇ, ಇನ್ನೊಂದು 5 BHP ಪವರ್ ಏನೋ ಜಾಸ್ತಿ ಇತ್ತು ಅದ್ರಲ್ಲಿ ಅಷ್ಟೇ. ಅದು ಕೂಡ ಒಂದು 80, 90 ಸಿಕ್ಕಾಬಟ್ಟೆ ವೈಬ್ರೇಷನ್ ಬರೋದು. ನನ್ನ ಹತ್ರನೂ ಇತ್ತು ಡೆಸರ್ಟ್ ಸ್ಟಾರ್ಮ್ 500. ಈಗ ನಾನು ಈ ಗಾಡಿನಲ್ಲಿ 3,500 ಕಿಲೋಮೀಟರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಪವರ್ ಡೆಲಿವರಿ ಆಗ್ಬೋದು, ಹೈವೇ ಕ್ರೂಸಿಂಗ್ ಆಗ್ಬೋದು, ನೆಕ್ಸ್ಟ್ ಲೆವೆಲ್ ಗಾಡಿ ಇದು ಆಕ್ಚುಲಿ. ಸೊ ನನಗನ್ಸುತ್ತೆ ಬಜಾಜ್ ಅವರು ಎರಡು ಗಾಡಿನ ಕಂಪ್ಯಾರಿಸನ್ ಮಾಡಿ ಅವ್ರ ಸೇಲ್ಸ್ ನ ಅವರೇ ಹಾಳು ಮಾಡ್ಕೊಂಡ್ರು ಅಂತ. ಸುಮ್ನೆ ಈಗ ನೋಡಿ NS 400 ಏನು ಇಲ್ಲ, ಸುಮ್ನೆ ಯುವದೋಪ ಮಾಡಿ ಇಟ್ಟಿದ್ದಾರೆ. NS ಇಂದ ಒಂಚೂರು ಪಾರ್ಟ್ಸ್ ಗಳನ್ನ ತಗೊಂಡು, N160 ಇಂದ ಪಾರ್ಟ್ಸ್ ಗಳನ್ನ ತಗೊಂಡು, N250 ಇಂದ ಪಾರ್ಟ್ಸ್ ತಗೊಂಡು, ಡಾಮಿನಾರ್ ಇಂದ ಪಾರ್ಟ್ಸ್ ತಗೊಂಡು NS 400 ಅಂತ ಒಂದು ಗಾಡಿ ಮಾಡ್ಬಿಟ್ಟಿದ್ದಾರೆ. ಬಟ್ ಅದು ಚೆನ್ನಾಗೆ ಓಡ್ತಿದೆ. ಡಾಮಿನಾರ್ ಫ್ಲಾಪ್ ಆಗಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಇದೆ ಕಂಪ್ಯಾರಿಸನ್ ಮಾಡಿದ್ದೆ ಒಂದು ಮೇನ್ ಕಾರಣ. ಅವರು ಸುಮ್ನೆ ಲಾಂಚ್ ಮಾಡಿದ್ರು, ಇಟ್ಟಾಗೋಯ್ತಿತ್ತು ಇದು ಗಾಡಿ. ಆಮೇಲೆ ಇನ್ನೊಂದೇನ್ ತಪ್ಪು ಮಾಡಿದ್ದು ಅಂದ್ರೆ ಇವರು ಆನೆಗಳ ಮೇಲೆ, ಈಗ ರಾಯಲ್ ಎನ್ಫೀಲ್ಡ್ ಅಂದ್ರೆ ವೆಯ್ಟ್ ಇರೋ ಗಾಡಿ, ಈಗ ಆನೆ ಏನಕ್ಕೆ ಸಾಕ್ತೀರಾ ಅಂತ ಒಂದು ಅಡ್ವರ್ಟೈಸ್ ನ ಮಾಡಿದ್ರಿ ಇವರು. ಬಟ್ ಇದು ನಿಮ್ಗೆ 195 kg ಏನೋ ಬರುತ್ತೆ, 194 ಬರುತ್ತೆ ಕರೆಕ್ಟ್ ಆಗಿ. ಸೊ ಈಗ ಇವರು ಇದನ್ನ ಆನೆ ಅಂದ್ಮೇಲೆ ಇದನ್ನ ಅಟ್ಲೀಸ್ಟ್ ಒಂದು 160 kg ಮಾಡ್ಬೇಕಿತ್ತು. ಬಟ್ ಇದು ಕೂಡ 193 kg ಇದೆ, 1 kg ಕಡಿಮೆ ಇರೋದು. ಆಮೇಲೆ ಲೋವರ್ ಸ್ಪೀಡ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಹೊಸಬ್ರಿಗಂತೂ ಆಗೋದೇ ಇಲ್ಲ ಅಂತ ಹೇಳ್ತೀನಿ. ಹಿಂಗ ಆಡ್ತಾ ಇರುತ್ತೆ ಎನಿ ಟೈಮ್. ಸಿಟಿ ಒಳಗಡೆ ಅಂತೂ ಆಗದೇ ಇಲ್ಲ ಈ ಗಾಡಿನ ಓಡಿಸೋದಕ್ಕೆ. ಬಟ್ ಇದು ಆ ತರ ಅಲ್ಲ, ನಿಮ್ಗೆ ಲೋವರ್ ಸ್ಪೀಡ್ ಮತ್ತೆ ಹೈಯರ್ ಸ್ಪೀಡ್ ಅಂತ ಏನಿಲ್ಲ ಇದರಲ್ಲಿ. 100 ಲಾಸ್ಟ್, 100 ಮೇಲೆ ಹೋಗಲ್ಲ, ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಆತರ ಇದ್ರ ತರ ಲೋವರ್ ಸ್ಪೀಡ್ ಅಲ್ಲಿ ಇನ್ಸ್ಟೆಬಿಲಿಟಿ ಏನ್ ಬರಲ್ಲ. ಇದೇ ನೋಡಿ ಮತ್ತೊಂದು ಕಾರಣ ಈ ಗಾಡಿ ಅಷ್ಟೊಂದು ಹೇಳ್ಕೊಳ್ಳಂಗೆ ಸೇಲ್ಸ್ ಆಗದೆ ಇರೋದಕ್ಕೆ. ಏನಕ್ಕಪ್ಪ ಅಂದ್ರೆ ನೀವು ಬೇರೆಯವ್ರನ್ನ ಆನೆ ಅಂತ ಕರೀತೀರಾ, ಬಟ್ ನಿಮ್ಮ ಹತ್ರನೇ ಒಂದು ಆನೆ ಇದೆ ಅಂತ ಜನಗಳು ತೋರಿಸ್ಕೊಟ್ರು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಆಕ್ಚುಲಿ ಪ್ರಾಪರ್ ಬೈಕ್ ಎಂಥೂಸಿಯಾಸ್ ಇರ್ತಾರಲ್ಲ, ಅವ್ರಿಗೆ ಯಾವ ಗಾಡಿ ಕೊಟ್ರು ಇಷ್ಟ ಆಗುತ್ತೆ. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಪರ್ಟಿಕ್ಯುಲರ್ಲಿ ನನಗೆ ಈಗ ಬೇರೆ ಯಾವ್ದೇ ಗಾಡಿ ಓಡಿಸ್ಲಿ, ಅಯಾಬುಜಾ ಓಡಿಸ್ಲಿ, ಡಾಮಿನಾರ್ ಓಡಿಸ್ಲಿ, ಡ್ಯೂಕ್ ಓಡಿಸ್ಲಿ, ಬಟ್ ಕ್ಲಾಸಿಕ್ ಓಡಿಸಿದಾಗ ಬರೋ ಫೀಲು ಯಾವ ಗಾಡಿನಲ್ಲೂ ಬರಲ್ಲ. ಇದೊಂಥರ ಡಿಫ್ರೆಂಟ್
ಡಿಫ್ರೆಂಟ್ ಫೀಲ್ ಅದೇನೋ ಗೊತ್ತಿಲ್ಲ. 2016 ಕೂಡ ಇದೇ ಫೀಲ್ ಇದೆ. 2016 BS3 ಕ್ಲಾಸಿಕ್ 350 ನಲ್ಲಿ ಅದು ಓಡಿಸ್ನಿಲ್ಲ ಅಂದ್ರೆ ಏನೋ ಒಂದು ಮಿಸ್ ಮಾಡ್ಕೋತಾ ಇದೀನಿ ಅನ್ನೋ ತರ. ಒಂದು ವಾರಕ್ಕೊಂದ್ಸಲನಾರು ತೆಗ್ದು ಆಚೆ ಗಾಡಿ ಓಡಿಸ್ತಿದ್ದೆ ಅದನ್ನ. ಇದು ಕೂಡ ಅದೇ ಫೀಲು, ಕ್ಲಾಸಿಕ್ ಅಲ್ಲಿ ಇರೋ ಫೀಲು ನಿಮ್ಗೆ ಯಾವ ಗಾಡಿನಲ್ಲೂ ಬರಲ್ಲ. ಅದರಿಂದ ಏನಾಯ್ತು ಅಂದ್ರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಗಳನ್ನ ಇಷ್ಟಪಡೋರ್ಗೆ ಬಜಾಜ್ ಅವ್ರು ಏನ್ ಹೇಳಿದ್ರು ಅದು ತಲೆಗೂ ಹಾಕೊಳ್ಳಿಲ್ಲ ಅವರು. ನಿನ್ ಪಾಡಗ್ ನೀನ್ ಏನೋ ಹೇಳ್ಕಪ್ಪ, ನಮಗ್ ಗೊತ್ತು ನಮ್ಗೆ ಯಾವ ಗಾಡಿ ತಗೋಬೇಕು ಅಂತ, ಕ್ಲಾಸಿಕ್ ಅಲ್ಲಿ ಏನು ಫೀಲ್ ಇದೆ ಅನ್ನೋದು ನಮಗ್ ಗೊತ್ತು ಅಂತ ಅವರು ಕ್ಲಾಸಿಕ್ ನ ಬೈ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಮತ್ತೆ ಇದರಿಂದ ಸ್ವಲ್ಪ ಬಜಾಜ್ ಕೂಡ ನೆಗೆಟಿವಿಟಿ ಆಯ್ತು. ರಾಯಲ್ ಎನ್ಫೀಲ್ಡ್ ಅವರು ರಿಪ್ಲೈನೇ ಮಾಡಿಲ್ಲ ಈ ರೈವಲ್ರಿ ಬಗ್ಗೆ. ಸೊ ನನಗೂ ಕೂಡ ಇದು ಒಂಥರ ಜೋಕ್ ಆಫ್ ದ ಡೆಕೆಡ್ ಅಂತಾನೆ ಅನ್ಸುತ್ತೆ. ಇದ್ರಂತ ದೊಡ್ಡ ಜೋಕ್ ಇನ್ನೊಂದಿಲ್ಲ. ಇವತ್ತು ಕೂಡ ಕೆಲವರು ಡಾಮಿನಾರ್ ನ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಗೆ ಕಂಪೇರ್ ಮಾಡ್ತಾರೆ. ಬಟ್ ಈ ಗಾಡಿನ ಯಾವ್ದಕ್ಕೂ ಕಂಪೇರ್ ಮಾಡಬೇಡಿ. ಇವನ್ ಇಂಟರ್ಸೆಪ್ಟರ್ GT-ಗೂ ಕೂಡ ಕಂಪೇರ್ ಮಾಡಬೇಡಿ. ನನ್ನ ಹತ್ರ GT 650 ಇತ್ತು, ಮತ್ತೆ ಸೂಪರ್ ಮೀಟರ್ 650 ಇತ್ತು, ಇಂಟರ್ಸೆಪ್ಟರ್ 650 ಕೂಡ ಓಡಿಸಿದೀನಿ. ಬಟ್ ಈ ಗಾಡಿಲಿ ಬರೋ ಫೀಲು ಆ ಗಾಡಿಗಳಲ್ಲಿ ಬರಲ್ಲ. ಇದೊಂಥರ ಡಿಫ್ರೆಂಟ್ ಫೀಲ್. ನೀವು ಇದನ್ನ ಈ ಗಾಡಿ ತರನೇ ಎಂಜಾಯ್ ಮಾಡಬೇಕು. ನೀವು ಕಂಪ್ಯಾರಿಸನ್ ಎಲ್ಲ ಮಾಡಕ್ ಆಗಲ್ಲ. ಇದನ್ನ ತಗೊಂಡು ದೇಶ ವಿದೇಶಗಳನ್ನ ಸುತ್ತಬಿಟ್ಟಿದ್ದಾರೆ. ಈ ವಿಡಿಯೋ ಮುಖಾಂತರ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಗಾಡಿನೂ ಕೂಡ ಚೆನ್ನಾಗಿದೆ, ಈ ಗಾಡಿನೂ ಕೂಡ ಚೆನ್ನಾಗಿದೆ. ಕೆಲವೊಂದು ಆಸ್ಪೆಕ್ಟ್ಸ್ ಅಲ್ಲಿ ಈ ಗಾಡಿಗಿಂತ ಈ ಗಾಡಿ ಫಾರ್ ಬೆಟರ್ ಅನ್ಸುತ್ತೆ. ಬಟ್ ಇನ್ನ ಕೆಲವು ಆಸ್ಪೆಕ್ಟ್ಸ್ ಅಲ್ಲಿ ಈ ಗಾಡಿಗಿಂತ ಈ ಗಾಡಿ ಅದಕ್ಕಿಂತನೂ ಫಾರ್ ಬೆಟರ್ ಅನ್ಸುತ್ತೆ. ಸೊ ಥಿಂಕ್ ಮಾಡಿ ತಗೊಳ್ಳಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ತಗೊಳ್ಳಿ. ಸೊ ಈ ಎರಡಕ್ಕೂ ಯಾವ್ದೇ ರೀತಿ ಕಂಪ್ಯಾರಿಸನ್ ಇಲ್ಲ. ನೀವು ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ ಎರಡು ಗಾಡಿಗಳನ್ನು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.